ಒಂದು ಗಂಟೆಯ ಅವಧಿಯಲ್ಲಿ ಸುದ್ದಿ ಭೋಜನ, ಎಲ್ಲ ಸುದ್ದಿಗಳನ್ನು ಒಂದು ಗಂಟೆಯ ಅವಧಿಗೆ ಇಳಿಸಿ ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ಕೊಡುವಂತಹ ಪ್ರಯತ್ನ, ಹೊಸ ರೂಪದಲ್ಲಿ ಕೊಡುವಂತಹ ಪ್ರಯತ್ನ. ಅಂದ್ರೆ 9 ಗಂಟೆಯ ಸುದ್ದಿ ಸಂಚಿಕೆಯನ್ನು ನೋಡಿದ್ರೆ ಎಲ್ಲ ಸುದ್ದಿಗಳು ಇದರಲ್ಲಿ ಬಂದು ಹೋಯಿತು ಅನ್ನುವಂಥ ಮನೋಭಾವನೆ ನಿಮಗೂ ಕೂಡ ಬರಬೇಕು. ಒಟ್ಟಾರೆಯಾಗಿ ಈ ಪ್ರಯತ್ನ ನಮ್ದು ಇಷ್ಟವಾಗಬೇಕು. ನನ್ನ ಜೊತೆಗೆ ಕೈ ಜೋಡಿಸಿದರೆ ಇಬ್ಬರು ನಮ್ಮ ಸ್ನೇಹಿತರು. ಒಬ್ಬರು ಕ್ರೀಡಾ ಸುದ್ದಿನ ತಿಳಿಸಲಿಕ್ಕೆ ಲಿಂಗರಾಜು ನಮ್ಮ ಜೊತೆಗಿದ್ದಾರೆ, ಮತ್ತೆ ಸಿನಿಮಾ ಸುದ್ದಿನ ತಿಳಿಸಲಿಕ್ಕೆ ದಿವ್ಯಾ ನನ್ನ ಜೊತೆಗಿದ್ದಾರೆ. ಬನ್ನಿ, ಆರಂಭ ಮಾಡ್ತಾ ಇದ್ದೀನಿ ಲಿಂಗರಾಜು ಜೊತೆಗೆ. ಲಿಂಗರಾಜು, ಏನು ಕ್ರೀಡಾ ಸುದ್ದಿ ಇವತ್ತು? ರಂಗನಾಥ್, ನಾಳೆಯಿಂದ ಇನ್ನೊಂದು ಟೆಸ್ಟ್ ಆರಂಭ ಆಗುತ್ತೆ. ಭಾರತ ಆಸ್ಟ್ರೇಲಿಯಾ ಎರಡನೇ ಟೆಸ್ಟ್. ಆ ಸುದ್ದಿ ಇವತ್ತು ಸಿಗ್ತಾ ಇದೆ ಸರ್ ರಂಗನಾಥ್ ನಿಮಗೆ. ಎಸ್, ಮತ್ತಷ್ಟು ಸುದ್ದಿಗೋಸ್ಕರ ನಾನು ನಿಮ್ಮ ಬಳಿ ಬರ್ತೀನಿ. ಸಿನಿಮಾ ಸುದ್ದಿಗೋಸ್ಕರ ದಿವ್ಯಾ ಕಾಯ್ತಾ ಇದ್ದಾರೆ. ದಿವ್ಯಾ, ಯಾವ ಸುದ್ದಿ ಇದೆ? ರಂಗನಾಥ್, ಗೊತ್ತಿರುವಂತೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲಿ ಮಕ್ಕಳ ಚಿತ್ರಗಳು ಕಮ್ಮಿ ಆಗ್ತಾ ಇದೆ. ಆದ್ರೆ ಮಗಳು ಹುಟ್ಟಿದ ಸಂಭ್ರಮದಲ್ಲಿ ಒಂದು ಮಕ್ಕಳ ಚಿತ್ರ ರೆಡಿ ಆಗ್ತಿದೆ. ಫಿಲ್ಮ್ ಹೆಸರು ಬಾಲ್ ಪೆನ್ ಅಂತ. ಸೊ ಬಾಲ್ ಪೆನ್ ಚಿತ್ರದ ವಿಶೇಷತೆ, ಅದನ್ನ ನಿರ್ಮಾಣ ಮಾಡ್ತಿರುವಂತಹ ಸ್ಯಾಂಡಲ್ವುಡ್ ನಾಯಕ ನಟರು, ಈ ಎಲ್ಲಾ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ. ಎಸ್, ಮತ್ತಷ್ಟು ಸುದ್ದಿಗಳಿಗೋಸ್ಕರ, ಸಿನಿಮಾ ಸುದ್ದಿಗಳಿಗೋಸ್ಕರ ನಾನು ನಿಮ್ಮ ಬಳಿ ಬರ್ತೀನಿ. ದಿವ್ಯಾ, ಸಾಕಷ್ಟು ಮಾತನಾಡೋದಿದೆ. ಆದ್ರೆ ಅದೆಲ್ಲಕ್ಕಿಂತ ಮೊದಲು ಬಿಜೆಪಿಯ ಸುದ್ದಿ. ಬಿಜೆಪಿನಲ್ಲಿ ಏನು ಈಗಾಗಲೇ ಅಸಮಾಧಾನ ಭುಗಿಲಿದೆ, ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀನಿವಾಸ್, ಬಿಜೆಪಿಯ ಶಾಸಕರು, ಬಿಜೆಪಿಯ ಹಿರಿಯ ಮುಖಂಡರು. ಶ್ರೀನಿವಾಸ್ ಏನು ಹೇಳ್ತಾರೆ ಕೇಳೋಣ. ಆದರೆ ಅವ್ರ ಜೊತೆ ಮಾತಾಡೋದಿದೆ. ಆದರೆ ಅದಕ್ಕಿಂತ ಮೊದಲು ಬಿಜೆಪಿಯ ಕಥೆ ಏನು ಅನ್ನೋದನ್ನು ನಾವು ಹೇಳಲೇಬೇಕು. ಯಾಕಂದರೆ ನಮಗೆಲ್ಲ ಗೊತ್ತಿರುವಂಥ ಸಂಗತಿ, ಅದು ಯಡಿಯೂರಪ್ಪನವರ ತಂತ್ರಗಾರಿಕೆ ಏನು ಅನ್ನುವಂಥದ್ದೇ ಇದುವರೆಗೂ ಅರ್ಥವಾಗಿರುವಂಥ ಸಂಗತಿ. ಯಾಕಂದರೆ ಯಡಿಯೂರಪ್ಪ ಅವರ ಬೆಂಬಲಿಗರ ಜೊತೆಗೆ ಪದೇ ಪದೇ ಸಭೆಗಳನ್ನು ಮಾಡ್ತಾರೆ, ಮೀಟಿಂಗ್ಗಳು ನಡೆಸ್ತಾರೆ. ಆದರೆ ಅದರ ಫಲಶ್ರುತಿ ಏನು ಅನ್ನುವಂಥದ್ದು ಮಾತ್ರ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಇದೆಲ್ಲದರ ಜೊತೆಗೆ ಇವತ್ತು ಕೂಡ ಯಡಿಯೂರಪ್ಪ ಹಲವಾರು ಜನ ಶಾಸಕರನ್ನ, ಸಚಿವರನ್ನ ಕರೆಸ್ಕೊಂಡು ಮಾತಾಡಿದ್ರು. ಆದರೆ ಅದರೊಳಗಿನ ಗುಟ್ಟು ಏನು ಅನ್ನೋದನ್ನು ಮಾತ್ರ ಅವರು ಬಿಟ್ಕೊಡ್ಲಿಲ್ಲ. ಜನವರಿ 15 ಯಡಿಯೂರಪ್ಪ ತಮ್ಮ ವರಿಷ್ಠರಿಗೆ ನೀಡಿರೋ ಗಡುವಿನ ದಿನ. ಇವತ್ತು ಮತ್ತೊಮ್ಮೆ ಈ ಗಡುವನ್ನ ನೆನಪಿಸಿದ್ದಾರೆ. ತಾವು ಸುಮ್ಮನೆ ಕೂರುವವರಲ್ಲ ಎಂಬ ಸಂದೇಶ ರವಾನಿಸಲೆಂದೇ ಬಿಎಸ್ವೈ ಬೆಂಗಳೂರು ಶಾಸಕರಿಗೆ ಕರೆ ನೀಡಿದರು. ಉಪಹಾರ ಕೂಟದ ನೆಪದಲ್ಲಿ ಶಾಸಕರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿದ್ರು. ಈ ವೇಳೆ ರಾಜರಾಜೇಶ್ವರಿ ನಗರದ ಶಾಸಕ ಎಂ ಶ್ರೀನಿವಾಸ್ ಪಕ್ಷದಲ್ಲಿನ ಗೊಂದಲಗಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅದನ್ನ ಪಕ್ಷದ ವರಿಷ್ಠರೇ ಬಂದು ಸರಿಪಡಿಸಲಿ ಅಂತಂದ್ರು. ಅಲ್ಲದೆ ಜನವರಿ 15ರವರೆಗೆ ಕಾದು ನಂತರ ತಾವೇ ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡೋದಾಗಿ ಯಡಿಯೂರಪ್ಪ ಹೇಳಿದರು. ಸೂಕ್ತವಾದ ಕಾಲದಲ್ಲಿ ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ದೆಹಲಿಗೆ ಭೇಟಿ ಕೊಡೋ ವಿಚಾರ 15ರವರೆಗೆ ಎಲ್ಲೂ ಹೋಗಲ್ಲ. 15ರ ನಂತರ ಅಗತ್ಯ ಇದ್ರೆ ಹೋಗ್ಬಾರ್ದು. ನಿಮ್ಮ ಮತ್ತೆ ಈಶ್ವರಪ್ಪನವ್ರು ನೋಡೋ ಏನಾದ್ರು ಪ್ಯಾಚಪ್ ನಡೀತಾ ಇದೆ ಸರ್? ಹಿರಿಯರು ಏನಾದ್ರು ಮಾತಾಡ್ತಾರ? ಇದುವರೆಗೂ ನನಗೆ ಬಿಡುವಾಗಿಲ್ಲ. ಶಿವಮೊಗ್ಗ ಕಡೆ ಹೋಗಿಲ್ಲ, ಅವ್ರು ಬೆಂಗಳೂರು ಕಡೆ ಬಂದಿಲ್ಲ. ಸಮಯ ಸಿಕ್ಕಾಗ ಪರಸ್ಪರ ಭೇಟಿ ಮಾಡಿ. ಈಶ್ವರಪ್ಪ ಕೂಡ ಅದೇ ಮಾತು ಹೇಳಿದ್ದಾರೆ, ಸಮಯ ಬರಲಿ, ಅಲ್ಲಿವರೆಗೂ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಓಕೆ ಸರ್, ತೊಂದರೆ ಇಲ್ಲ. ಬೆಂಗಳೂರು ನಗರ ಉಸ್ತುವಾರಿ ಸಚಿವ ಆರ್ ಅಶೋಕ್ಗೆ ಬಿಎಸ್ವೈ ನಿವಾಸಕ್ಕೆ ತೆರಳುವಾಗ ಇದ್ದ ಉತ್ಸಾಹ ಹೊರಬರುವಾಗ ಇರಲಿಲ್ಲ. ಒಳಹೋಗುವಾಗ ಪಕ್ಷದಲ್ಲಿ ಗೊಂದಲಗಳಿರೋದು ನಿಜ. ಜನವರಿ 4ರಂದು ದೆಹಲಿಗೆ ತೆರಳುತ್ತಿದ್ದು ಅಗತ್ಯ ಬಿದ್ದರೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸೋದಾಗಿಯೂ ಹೇಳಿದರು. ಆದರೆ ಹೊರಬಂದಾಗ ಏನಿಲ್ಲ, ಬರೀ ಅಭಿವೃದ್ಧಿ ಚರ್ಚೆ ಎಂದರು. ಯಡಿಯೂರಪ್ಪ ಈಶ್ವರಪ್ಪ ನಡುವಣ ಕಚ್ಚಾಟದ ವಿವಾದ ಬಗೆಹರಿಸೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂದರು. ಇಲ್ಲ, ನಾನು 5ನೇ ತಾರೀಕು 4/5 ನಂದು ಡೆಲ್ಲಿಯಲ್ಲಿ ಕೇಂದ್ರದ ನಾಯಕರನ್ನ ನಾನು ಭೇಟಿ ಮಾಡ್ತೀನಿ. ಭೇಟಿ ಮಾಡಿ ಮಾತಾಡ್ತೀನಿ. ನಾನು ಇದು ಬಹಳ ಸಣ್ಣ ವಿಚಾರಗಳು, ಇದೇನಂತ ದೊಡ್ಡ ಪಕ್ಷದಲ್ಲಿ ಆ ಶಕ್ತಿ ಇದೆ ಪಕ್ಷಕ್ಕೆ. ಇದನ್ನ ನಮ್ಮ ಮಧ್ಯನೇ ಅವರಿಬ್ಬರ ನಡುವಿನ ಏನೀಗ ಗೊಂದಲ ಇದೆ. ಇವರು ಅವ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದೆ, ಈಶ್ವರಪ್ಪನವ್ರಿಗೆ ನಾನು ಜೈಲಿಗೆ ಕಳಿಸಿದ್ದು ಅಂತ. ಅದನ್ನ ಏನು ಪರಿಹಾರ ಆಗಿಲ್ಲ ಇನ್ನು ಕೂಡ. ಅದು ಅವರಿಬ್ಬರ ಮಧ್ಯೆ ಏನ್ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ನಿಮ್ ತರ ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವರಿಬ್ಬರು ಅವ್ರ ಮಧ್ಯೆ ಏನ್ ಸಂಬಂಧ ಇದೆ, ಕೆಟ್ಟಿದೆ, ಅದನ್ನ ಅವರಿಬ್ಬರು ಸರ್ ಮಾಡ್ಕೊಂತಾರೆ. ಅವರಿಬ್ಬರು ದೊಡ್ಡ ನಾಯಕರು. ಪಕ್ಷದ ನಾಯಕರ ಹಗ್ಗ ಜಗ್ಗಾಟದಿಂದ ಉಂಟಾಗೋ ವ್ಯತಿರಿಕ್ತ ಪರಿಣಾಮದ ಬಗ್ಗೆ ಬಿಎಸ್ವೈ ಬಳಿ ಪ್ರಸ್ತಾಪಿಸೋ ಧೈರ್ಯ ತೋರಿದ್ದು ಶಾಸಕ ಶ್ರೀನಿವಾಸ್. ಸ್ಥಾನಮಾನಕ್ಕಾಗಿ ನಾಯಕರ ಕಚ್ಚಾಟದಿಂದ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಅಂತ ಅವರು ನೇರವಾಗಿ ಹೇಳಿದರು. ನಾನು ಪಕ್ಷದ ಸಿದ್ಧಾಂತದ ಸಿಪಾಯಿ. ಪಕ್ಷದಲ್ಲಿ ಕಿತ್ತಾಟ ಇದ್ರೆ ಡ್ಯಾಮೇಜ್ ಆಗುತ್ತೆ. ನಾನು ರಾಮಕೃಷ್ಣ ಹೆಗಡೆ ಕಾಲದಿಂದ ಸರ್ಕಾರಗಳಲ್ಲಿ, ಪಕ್ಷಗಳಲ್ಲಿ ಎಲ್ಲ ನೋಡಿದ್ದೀವಿ. ದೇವೇಗೌಡರು, ಯಡಿಯೂರಪ್ಪ, ದೇವೇಗೌಡರನ್ನು ಬೊಮ್ಮಾಯಿ, ಹೆಗಡೆ ಅವರು ಎಲ್ಲ ಕಿತ್ಲಾಡಿದ್ರು. 2ನೇ ಸಲ 3ನೇ ಸಲ ಏನಾಯ್ತು? ನಾವು ಕಿತ್ಲಾಡಿದ್ರೆ ನಮಗೂ ಹಂಗೆ ಆಗೋದು. ಒಟ್ಟಾರೆ ಯಡಿಯೂರಪ್ಪ ಉಪಹಾರ ಕೂಟದ ನೆಪದಲ್ಲಿ ಜನವರಿ 15ರ ಗಡುವನ್ನ ಮತ್ತೊಮ್ಮೆ ನೆನಪಿಸಿದ್ದಾರೆ. ಜೊತೆಗೆ ಬೆಂಗಳೂರು ಶಾಸಕರ ಪೈಕಿ ಕರೆದೊಡನೆ ತೋರಿಕೆಗಾದರೂ ಬರುವವರು ಯಾರ್ಯಾರಿದ್ದಾರೆ ಅನ್ನೋದನ್ನ ಲೆಕ್ಕ ಹಾಕಿದ್ದಾರೆ. ಸ್ಥಾನಮಾನಕ್ಕಾಗಿ ಚಾಣಾಕ್ಷತನದಿಂದ ದಾಳ ಉರುಳಿಸುತ್ತಿರೋ ಯಡಿಯೂರಪ್ಪ ಇನ್ನು ಯಾರ್ಯಾರಿಗೆ ಯಾವ್ಯಾವ ಶಾಕ್ ಕೊಡಲಿದ್ದಾರೋ ನೋಡಬೇಕು. ವೀರೇಂದ್ರ ಒಪ್ಪಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.
ಯಥಾ ಪ್ರಕಾರ ಯಾವ ರೀತಿ ಇದ್ದರು ಯಡಿಯೂರಪ್ಪ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರು, ಬಹಳ ಕೂಲಾಗಿದ್ದರು, ಜೊತೆಗೆ ಕೂಲಿಂಗ್ ಗ್ಲಾಸ್ ಬೇರೆ ಹಾಕ್ಕೊಂಡಿದ್ರು. ಅಂತೂ ಎಲ್ಲದನ್ನೂ ಕೂಡ ಬಣ್ಣದ ಕನ್ನಡಕದಲ್ಲೇ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಳಗಿನ ರಾಜಕೀಯದ ಗುಟ್ಟುಗಳೇನೋ ಅದಕ್ಕೆ ರಂಗು ತುಂಬುವಂಥ ಕೆಲಸ ಏನಾದರೂ ಯಡಿಯೂರಪ್ಪ ಮಾಡ್ತಾ ಇದ್ದಾರಾ ನೋಡಬೇಕು. ಬನ್ನಿ ಇದ್ರ ಬಗ್ಗೆ BJP ಶಾಸಕ ಶ್ರೀನಿವಾಸ್ ಏನು ಹೇಳ್ತಾರೆ ಕೇಳೋಣ. ಶ್ರೀನಿವಾಸ್ ಅವರು ಇದ್ದಕ್ಕಿದ್ದ ಹಾಗೆ ಇರೋದನ್ನು ನೇರವಾಗಿ ಹೇಳುವಂಥ ವ್ಯಕ್ತಿ. ಅವರು ಬಹಳ ಒಂದು ಅದ್ಭುತವಾದಂಥ ಒಂದು ಮಾತನ್ನು ಹೇಳಿದರು. ಅವ್ರು ಹೇಳಿದ್ದೇನು ಅಂತಂದರೆ, ಏನಾಗಿದೆ ಪಕ್ಷದಲ್ಲಿ, ಪಕ್ಷದ ಸಿದ್ಧಾಂತಗಳನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ನಮಗೆ ನಿಜಕ್ಕೂ ದೊಡ್ಡ ಗಂಡಾಂತರ ಕಾದಿದೆ ಅನ್ನುವಂಥದ್ದು. ಬನ್ನಿ ಶ್ರೀನಿವಾಸ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಶ್ರೀನಿವಾಸ್ ಅವರೇ, ನೀವೊಂದು ಒಳ್ಳೆ ಉದಾಹರಣೆ ಕೊಟ್ಟರಿ. ನೀವು ಹೆಗಡೆ ಅವರ ಕಾಲದಿಂದ ಏನಾಯಿತು ಹಣೆ ಬರಹ ಅನ್ನುವಂಥದ್ದು, ಅಂದರೆ ಜನತಾ ಪರಿವಾರ ಕಿತ್ತಾಡ್ಕೊಂಡೇ ಈ ಸ್ಥಿತಿ ಬಂದ್ಬಿಡ್ತು. ಇನ್ನು BJP ಕೂಡ ಹೊರತಾಗಿಲ್ಲ. ಇದೇ ರೀತಿ ಕಿತ್ತಾಟಗಳೆಲ್ಲಾದರೂ ಮುಂದುವರೆದ್ರೆ ನಾಳೆ ನಿಮಗೂ ಕೂಡ ಅದೇ ಸ್ಥಿತಿ ಅನ್ನುವಂಥದ್ದ ನೇರ ಮಾತನ್ನು ತಾವು ಹೇಳಿದಿರಿ. ಇದು ನಿಮ್ಮ ನಾಯಕರ ಕಿವಿ ಮುಟ್ಟುತ್ತಾ? ನಮಸ್ಕಾರ ರಂಗನಾಥ್ ಅವರೇ. ಹೇಳಿ ಸರ್, ಹೇಳಿ ಸರ್. ನಮಸ್ಕಾರ, ಹೇಳಿ ಸರ್. ಇವತ್ತು ನಮ್ಮ ಬೆಂಗಳೂರು ನಗರದ ಜಿಲ್ಲೆ ಅಧ್ಯಕ್ಷರು ಬೆಂಗಳೂರು ನಗರದ ಬಗ್ಗೆ ಮಾತಾಡಬೇಕು ಅಂತ ಸನ್ಮಾನ್ಯ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರ ಮನೆಗೆ ಬರೆಳಿದ್ರು. ನಾವೆಲ್ಲ ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಮಾತುಕತೆಯನ್ನು ನಡೀತು. ಈ ರೀತಿ ಸ್ವಲ್ಪ ಇವತ್ತಿನ ಕೆಲಸ ಕಾರ್ಯಗಳಿಗೆ ಪತ್ರಿಕೆಗಳ ಹೇಳಿಕೆಯಲ್ಲಿ ಬರ್ತಾ ಇದೆ, ಸ್ವಲ್ಪ ಹಣ ಎಲ್ಲ ಸಿಕ್ಲಿಲ್ಲ ಅಂತೇಳಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ತಾವು ಮುಖ್ಯಮಂತ್ರಿಗಳಿಗೆ ಹೇಳಿ ನಮ್ಮ ಬೆಂಗಳೂರು ನಗರಕ್ಕೆ ಅಭಿವೃದ್ಧಿ ಪಡೆಯುವಂತ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳಿದ್ವಿ ಸರ್. ಓಕೆ ಓಕೆ. ಅಲ್ಲ ಇದು ಬಿಟ್ಟು ಬೇರೆ ಯಾವ್ದು ಚರ್ಚೆ ಆಗಲಿಲ್ವಾ ಸರ್? ಇದು ಬಿಟ್ಟು ಬೇರೆ ಯಾವುದು ಚರ್ಚೆ ಆಗಲಿಲ್ವಾ ಅಂತ ಸರ್. ಇದು ಬಿಟ್ಟು ಬೇರೆ ಏನು ಇಲ್ಲ, ಬೇರೆ ಏನು ಚರ್ಚೆ ಆಗಿಲ್ಲ ಸರ್. ಚರ್ಚೆ ಆಗೋದಕ್ಕೆ ನಾವು ಬೇರೆ ಏನೇನ ಇದೆ ಅಂತ ಕೇಳಿದಾಗ ಏನಿದ್ರು ಇವತ್ತಿನ ಯಾವುದೇ ಮಾತುಕತೆ ಇದ್ರು ಹೈಕಮಾಂಡ್ನವರು ಮಾತಾಡ್ತಾರೆ. ಅದ್ರ ಬಗ್ಗೆ ಪತ್ರಿಕೆ ಹೇಳಿಕೆ ಬಂದಿರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ಓಕೆ, ಹಾಗಾದ್ರೆ ಯಡಿಯೂರಪ್ಪನವರ ತಂತ್ರಗಾರಿಕೆ ಏನಿರ್ಬೋದು ಅನ್ಸುತ್ತೆ ಶ್ರೀನಿವಾಸ್ ಅವರೇ ತಮಗೆ? ತಾವೊಬ್ಬ ಪಕ್ಷದ ಹಿರಿಯ ನಾಯಕರು, ಬಹಳಷ್ಟು ಜನ ರಾಜಕಾರಣಿಗಳು ನೋಡಿದಿರಿ, ಬಹಳಷ್ಟು ಜನ ಮುಖ್ಯಮಂತ್ರಿಗಳ ಒಡನಾಟ ಇತ್ತು ನಿಮಗೆ. ಯಡಿಯೂರಪ್ಪನವರ ತಂತ್ರಗಾರಿಕೆ ಏನು? ಅವರ ಮಾತಿನ ಹಿಂದಿನ ಅರ್ಥ ಏನು? ಸರ್, ನಾನು ಸುಮಾರು 86ರಿಂದ ಅವ್ರ ಜೊತೆಲಿದ್ದೀನಿ. 86ರಿಂದ ಅವ್ರ ಜೊತೆಲಿದ್ದೀನಿ. 40 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದಂಥ ನಾಯಕರು. ಓಕೆ. ಅನೇಕ ಅವರ ಮೇಲೆ ಆಪಾದನೆಗಳು ಬಂದಂತೂ ರುಜುವತ್ತಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆ ತಾವು ನೋಡಿದ್ದೀರಾ. ಇದರಿಂದ ಅವರಿಗೆ ನ್ಯಾಯಾಲಯ ಅವರು ಮೇಲೆ ಏನು ತಪ್ಪಿಲ್ಲ ಅಂತ ಜಾಮೀನನ್ನು ಕೊಟ್ಟಿರ್ತಕ್ಕಂಥ ನಿರಾಪರಾಧಿ ಅನ್ನೋದನ್ನು ಸಹ ಈ ರಾಜ್ಯದ ಜನತೆಗೆ ಗೊತ್ತಿದೆ. ಇವತ್ತಿನ ಬಗ್ಗೆ ಅವರೇ ಮುಖ್ಯಮಂತ್ರಿಗಳಾಗಿ ಸದಾನಂದ ಗೌಡರನ್ನ ಕುಂಡ್ರಿಸಿರ್ತಕ್ಕಂಥದ್ದು ಪತ್ರಿಕೆ ಹೇಳಿಕೆಗಳನ್ನ ತಾವು ನೋಡ್ತಾ ಇದ್ದೀರಾ. ಇದರಿಂದ ಅವರು ಈ ಬಗ್ಗೆ ಯಾವುದೂ ಒಂದು ಚಕ್ಕಾರ ಎತ್ತಿಲ್ಲ. ಅವರು ಮುಂದಿನ ಈ ಒಂದು ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ನೆನೆ ಮಾತಾಡಿದ್ರು, ಬೇರೆ ರೀತಿ ಯಾವ ರೀತಿಯೂ ಮಾತಾಡಿಲ್ಲ ಸರ್. ಓಕೆ, ಇದೆಲ್ಲದರ ಜೊತೆಗೆ ಎಲ್ಲೋ ಒಂದ್ ಕಡೆಗೆ ಬಹಳ ದೂರ ಆಗ್ತಾ ಇದ್ದಾರೆ ಬಿಜೆಪಿಯಿಂದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಶ್ವರಪ್ಪ ಮತ್ತೆ ಯಡಿಯೂರಪ್ಪನವರ ನಡುವಿನ ಮಾತುಕತೆಗಳನ್ನು ತಾವು ಕೂಡ ಗಮನಿಸಿದಿರಿ. ಹೆಂಗೆ ಒಳ್ಳೆ ಗಳಸ್ಯ ಕಂಠಸ್ಯ ಇದ್ದಂಥವ್ರವರು ಈಗ ಅವರು ವಾಲಿ ಸುಗ್ರೀವ್ ಒಂಥರ ಆಗಿದ್ದಾರೆ, ಅಂದ್ರೆ ಕಾದಾಟಕ್ಕೆ ನಿಂತ್ಕೊಂಡಿದ್ದಾರೆ, ಅಂದ್ರೆ ನಿಷ್ಠೆ ಒಂಥರ ನಂಬಿಕೆ ಅನ್ನುವಂಥದ್ದು ಹೋಗಿದೆ. ಇನ್ನೇನಿದ್ರೆ ಏನಾದ್ರು ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವಂಥ ಸಂದೇಶಗಳನ್ನು ರವಾನಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾಳೆ ಇವರ ಕಥೆ ಏನು, ಬಿಜೆಪಿಯ ಕಥೆ ಏನು, ಯಾವ ನಾಯಕರು ಯಾವ ದಿಕ್ಕಿನ ಕಡೆ ಸಾಕ್ತಾರೆ ಅಂತ? ಸರ್, ಇದು ರಾಷ್ಟ್ರೀಯ ಪಕ್ಷದಲ್ಲಿ ನಮ್ಮ ಮನೆ ಒಳಗೆ ಜಗಳವನ್ನು ಆಡಿದ್ರೆ ಅದನ್ನು ಸರ್ ಮಾಡ್ತಕ್ಕಂಥದ್ದು ಇವತ್ತು ನಮ್ಮದೇ ಆದಂತ ಹೈಕಮಾಂಡ್ ಇದೆ. ಇವತ್ತು ಯಡಿಯೂರಪ್ಪನವರು ಈಶ್ವರಪ್ಪನವರು ಮಾತುಕತೆ ಮಾತಾಡಿರೋದನ್ನ ನಮ್ಮ ಹೈಕಮಾಂಡ್ ಕರೆದೇ ಅವ್ರನ್ನ ಮಾತಾಡಿ ಸಮಾಧಾನ ಮಾಡ್ತಾರೆ. ಈಗಾಗಲೇ ಅವರು ಮಾತಾಡಿದ್ದಕ್ಕೆ ನಮ್ಮ ಸಂಘ ಪರಿಹಾರ ಕೂತಿ ಚರ್ಚೆ ಮಾಡಿ ಯಾವುದೇ ಅಂತ ವೈಯಕ್ತಿಕವಾಗಿ ಮಾತುಗಳನ್ನು ಆಡಬಾರ್ದು ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಸರ್. ಅಲ್ಲ, ನನಗನ್ನಿಸ್ತಾ ಇದೆ ಬಹುಶಃ ಕರೆದ ತಕ್ಷಣ ಯಾರು ಬರ್ತಾರೆ ನಾಯಕರುಗಳು ಅದನ್ನೊಂದ್ಸರಿ ಟೆಸ್ಟ್ ಮಾಡೋಣ ಅಂತ ಏನಾದ್ರು ಯಡಿಯೂರಪ್ಪ ಇವತ್ತು ಎಲ್ಲರನ್ನು ಕರೆದ್ರು ಏನ್ ಕತೆ ಅಂತ? ಇಲ್ಲ ಸರ್, ಅವಾಗವಾಗ ನಮಗೆ ಕೆಲಸಗಳು ಆಗಬೇಕಾದ್ರೆ ಅವ್ರನ್ನೂ ನಾವು ಹೋಗಿ ಮಾತಾಡ್ತೀವಿ ಗುಂಪಾಗಿ.
ನಾವು ಬೆಂಗಳೂರಿನ ಶಾಸಕರು ಒಗ್ಗಟ್ಟಿಗೆ ಹೋಗಿ ಮಾತಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳ ಹತ್ರನೂ ಸಹ ನಮ್ಮ ಜಿಲ್ಲಾ ಮಂತ್ರಿ ಆರ್ ಅಶೋಕ್ ಅವ್ರ ಜೊತೆ ಹೋಗಿ ಮುಖ್ಯಮಂತ್ರಿಗಳ ಹತ್ರನೂ ಸಹ ಮಾತಾಡ್ತೀವಿ ಈ ಕೆಲಸಗಳ ಬಗ್ಗೆ ಮತ್ತು ಅಧಿಕಾರಿಗಳು ಸರಿಯಾದಂತ ಕೆಲಸ ಮಾಡ್ತಾ ಇಲ್ಲ ಅಂತ ನಮ್ಮ ಜಿಲ್ಲಾ ಮಂತ್ರಿಗಳನ್ನ ಕರ್ಕೊಂಡು ಆಗಾಗ ನಾವು ಹೋಗಿ ಮಾತಾಡ್ತೀವಿ. ಬೆಂಗಳೂರು ಸುಮಾರು 17 ಶಾಸಕರು ಮಂತ್ರಿಗಳೆಲ್ಲ ಸೇರ್ಕೊಂಡು ಸರ್. ಅಲ್ಲ ಹೋಗ್ಲಿ, ಏನೀಗ ಬಿಜೆಪಿನಲ್ಲಿ ಭುಗಿಲೆದ್ದಿದೆ ಭಿನ್ನಮತ ಅನ್ನುವಂಥದ್ದು, ಅಸಮಾಧಾನ ಅನ್ನುವಂಥದ್ದು, ಮುಂದೆ ಒಂದಲ್ಲ ಒಂದು ದಿವಸ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ನುವಂಥ ವಿಶ್ವಾಸ ಇದೆಯಾ ತಮಗೆ? ನನಗೆ ವಿಶ್ವಾಸ ಇದೆ ಸರ್, ಕೂತಿ ಮಾತಾಡಿ ಎಲ್ಲ ಸರಿ ಮಾಡ್ಕೊಳ್ತಾರೆ ಅಂತ ವಿಶ್ವಾಸ ಇದೆ ಸರ್. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಬಿಜೆಪಿ ಶಾಸಕ ಶ್ರೀನಿವಾಸ್ ಅವರು ಮಾತಾಡೋದನ್ನ ಕೇಳಿದ್ರಿ. ರಾಜರಾಜೇಶ್ವರಿ ನಗರದ ಶಾಸಕರವರು ನೇರವಾಗಿ ಹೇಳಿದ್ದಾರೆ, ಹಿಂದೆ ಯಾರ್ಯಾರು ಕಚ್ಚಾಡ್ಕೊಂಡು ಯಾವ್ಯಾವ ಸ್ಥಿತಿಗೆ ಬಂದರು, ಇನ್ನು ನಮಗೆ ಅಂಥ ಸ್ಥಿತಿ ಬರಬಾರದು ಅನ್ನುವಂಥದ್ದು ಶ್ರೀನಿವಾಸ್ ಅವರ ಒಂದು ಬೇಡಿಕೆ. ಅಷ್ಟೆಲ್ಲ ಅವರು ಈ ವಿನಂತಿಯನ್ನು ನಾಯಕರ ಎದುರುಗಡೆ ಕೂಡ ಮುಂದಿಟ್ಟಿದ್ದಾರೆ. ಆದರೆ ಇಲ್ಲಿ ಅವ್ರು ಹೇಳಲಿಕ್ಕೆ ತಯಾರಿಲ್ಲ. ಅವ್ರು ಹೇಳಿದ್ದೇನು ಅಂದರೆ, ಒಟ್ಟಾರೆ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ನಾವು ಯಡಿಯೂರಪ್ಪನವ್ರ ಜೊತೆಗೆ ಸೇರಿದ್ವಿ. ಯಡಿಯೂರಪ್ಪನವ್ರ ಜೊತೆಗೆ ಅವಾಗವಾಗ ನಾವು ಇಂಥದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅಂತೂ ಇಂತೂ ಭಿನ್ನಾಭಿಪ್ರಾಯಗಳೇನಿದೆ, ಒಂದಲ್ಲ ಒಂದು ದಿವಸ ಈ ಭಿನ್ನಾಭಿಪ್ರಾಯಗಳಿಂದ ನಾಯಕರು ಹೊರಗಡೆ ಬರ್ತಾರೆ, ಪಕ್ಷ ಮತ್ತೆ ಶಿಸ್ತಿನಿಂದ ಮುನ್ನಡೆಯುತ್ತೆ ಅನ್ನುವಂಥ ವಿಶ್ವಾಸ ಶ್ರೀನಿವಾಸ್ ಅವರದ್ದು. ನೋಡೋಣ ಅವರ ನಂಬಿಕೆ ವಿಶ್ವಾಸ ಎಷ್ಟರ ಮಟ್ಟಿಗೆ ಪ್ರೂವ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು. ಇನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಬಗ್ಗೆ ನಾವು ಹೇಳಲೇಬೇಕು. ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಸಂಕಟ ಶುರುವಾಗಿರುವಂಥದ್ದು, ಅದು ತನಿಖೆಯ ಬಗ್ಗೆ ಇರುವಂಥ ಒಂದು, ಈಗಾಗಲೇ ತನಿಖೆ ಕೂಡ ಆರಂಭವಾಗುವಂಥ ಎಲ್ಲ ಲಕ್ಷಣಗಳಿದೆ. ಅದೇನು ಅಂತಂದರೆ ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಅರ್ಕಾವತಿ ಲೇಔಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿನೋಟಿಫೈ ಮಾಡಿದ್ರು ಕುಮಾರಸ್ವಾಮಿ ಅನ್ನುವಂಥ ಒಂದು ದೊಡ್ಡ ಆರೋಪವನ್ನು ಅವರು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೂಡ ಇದ್ರ ಬಗ್ಗೆ ತನಿಖೆಗೆ ಸಜ್ಜಾಗಿ ನಿಂತಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಚಂದಿಕಪ್ಪ ವಿರುದ್ಧ ಮಧುಸ್ವಾಮಿ ಎಂಬುವವರು ಲೋಕಾಯುಕ್ತ ಕೋರ್ಟ್ನಲ್ಲಿದ್ದು ಖಾಸಗಿ ದೂರು ದಾಖಲಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಇಬ್ಬರ ವಿರುದ್ಧ ತನಿಖೆ ನಡೆಸುವಂತೆ ಸೂಚಿಸಿದೆ. ಅಲ್ಲದೆ ಫೆಬ್ರವರಿ 6ರ ಒಳಗೆ ಕೋರ್ಟ್ಗೆ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ಪೊಲೀಸರಿಗೆ ಆದೇಶಿಸಲಾಗಿದೆ. ಅರ್ಕಾವತಿ ಬಡಾವಣೆ ನಿರ್ಮಿಸಲು 2004ರಲ್ಲಿ ತಣಿಸಂದ್ರದ ಸುತ್ತಮುತ್ತಲಿನ ಸುಮಾರು 2761 ಎಕರೆ ಪ್ರದೇಶದ ಸ್ವಾಧೀನಕ್ಕೆ ಸರ್ಕಾರ ನೋಟಿಫಿಕೇಶನ್ ಮಾಡಿತು. ಸರ್ಕಾರ ಅಂತಿಮ ನೋಟಿಫಿಕೇಶನ್ ಹೊರಡಿಸಿ ಆ ಪ್ರದೇಶವನ್ನ ಬಿಡಿಎಗೆ ವಹಿಸಿತು. 37 ನಿವೇಶನಗಳನ್ನ ಬಿಡಿಎ ಸಾರ್ವಜನಿಕರಿಗೆ ನೀಡಿತ್ತು. ಆದರೆ ಏಕಾಏಕಿ ಚಂದಿಕಪ್ಪ ಅವರು ಜಮೀನೊಂದಕ್ಕೆ ಡಿನೋಟಿಫಿಕೇಶನ್ ಕೋರಿ 2007ರಲ್ಲಿ ಅರ್ಜಿ ಸಲ್ಲಿಸಿದ್ರು. ಅದರ ಮೂಲ ಒಡೆಯರಿಗೆ ಜೀವನ ಸಾಗಿಸಲು ಆ ಭೂಮಿ ಬಿಟ್ಟರೆ ಬೇರೆ ಆಸ್ತಿ ಇಲ್ಲ ಎಂದು ಅರ್ಜಿಯಲ್ಲಿ ತಿಳಿಸಲಾಗಿತ್ತು. ಮೂಲ ಮಾಲೀಕರು ಅರ್ಜಿ ಸಲ್ಲಿಸದಿದ್ದರೂ ಎಚ್ಡಿಕೆ ಅವಧಿಯಲ್ಲಿ 3 ಎಕರೆ 8 ಗುಂಟೆ ಜಮೀನನ್ನ ರವಿಪ್ರಕಾಶ್ ಮತ್ತು ಶ್ರೀರಾಮುಲು ಎಂಬುವವರಿಗೆ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನೋದು ಆರೋಪ. ಡಿನೋಟಿಫಿಕೇಶನ್ ಕಮಿಟಿಗೂ ತಿಳಿಸದೆ ಡಿನೋಟಿಫಿಕೇಶನ್ ಮಾಡಿದ್ದು ಇದಕ್ಕೆ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ. ಇವತ್ತು ವಿಚಾರಣೆ ನಡೆಸಿದ ಕೋರ್ಟ್ ಮೂಲ ಆಸ್ತಿ ಮಾಲೀಕರು ಡಿನೋಟಿಫಿಕೇಶನ್ ಕೋರಿ ಅರ್ಜಿ ಸಲ್ಲಿಸಿಲ್ಲ ಹಾಗೂ ಡಿನೋಟಿಫಿಕೇಶನ್ ಕಮಿಟಿ ಮುಂದೆಯೂ ಅರ್ಜಿ ಹೋಗಿಲ್ಲ. ಇದೆಲ್ಲ ಗಮನಿಸಿದ್ರೆ ಮಾಜಿ ಮುಖ್ಯಮಂತ್ರಿಗಳೇ ಸ್ವತಃ ಡಿನೋಟಿಫಿಕೇಶನ್ ಮಾಡಿರೋದು ದಾಖಲೆಯಿಂದ ತಿಳಿದು ಬರುತ್ತಿದೆ. ಹಾಗಾಗಿ ಸಿಆರ್ಪಿಸಿ 156 3ರ ಅಡಿ ತನಿಖೆ ನಡೆಸಿ ಫೆಬ್ರವರಿ 6ರ ಒಳಗೆ ವರದಿ ಸಲ್ಲಿಸುವಂತೆ ನಗರ ಲೋಕಾಯುಕ್ತ ಎಸ್ಪಿಗೆ ಆದೇಶ ನೀಡಿದೆ. ಮಾರುತಿ ಪಾವಗಡ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಿಜಕ್ಕೂ ಅರ್ಕಾವತಿ ವಿಚಾರದಲ್ಲಿ ಆಗಿರುವಂಥದ್ದು ಏನು, ಅದರ ವಿವರವನ್ನು ಒಂದಿಷ್ಟು ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ಬೇರೆ ಬೇರೆ ಪ್ರದೇಶಗಳು ಈ ಅರ್ಕಾವತಿಯ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಶ್ರೀರಾಂಪುರ, ಕೆಂಪಾಪುರ. ಇಲ್ಲಿ ನೋಡಿ ಎಂಥ ದುರ್ದೈವದ ಸಂಗತಿ ಅಂದರೆ 20 ವರ್ಷಗಳ ಹಿಂದೆ ಇಲ್ಲಿ ಜನರು ಮನೆಗಳನ್ನು ಕಟ್ಕೊಂಡಿದ್ದಾರೆ, ಅವರಿಗೆ ಪತ್ರಗಳು ಸಿಕ್ಕಿದೆ. ಆದರೆ ಅದು ಯಾವುದೂ ಕೂಡ ಅದು ಆಗಲಿಲ್ಲ. ಯಾಕಂದರೆ ಈಗ ಅದು ಅವರಿಗೆ ಇನ್ನೂ ಕೂಡ ಅವರ ನೇರವಾಗಿ ಅವರಿಗೆ ಸೈಟ್ ಕೊಡುವಂಥ ಪ್ರಯತ್ನಗಳು ಆಗ್ತಾನೆ ಇಲ್ಲ ಅನ್ನುವಂಥದ್ದೊಂದು. ಇನ್ನೊಂದೇನು ಅಂದರೆ 400-500 ಲೆಟರ್ಗಳನ್ನು ಕೂಡ ಕೊಟ್ಟಾಗಿದೆ ಅರ್ಕಾವತಿ ವಿಚಾರವಾಗಿ. ಆದರೆ ಅಂಥ ಕೊಟ್ಟಿರುವಂಥ ಸೈಟ್ಗಳೇನಿದೆ ಅದನ್ನೇ ಡಿನೋಟಿಫೈ ಮಾಡಿರುವಂಥದ್ದು ಅದು ಕುಮಾರಸ್ವಾಮಿಯವರ ಕಾಲದಲ್ಲೂ ಆಗಿದೆ, ಅದು ಯಡಿಯೂರಪ್ಪನವ್ರ ಕಾಲದಲ್ಲೂ ಕೂಡ ಆಗಿರುವಂಥದ್ದು. ಇನ್ನು ನೈಸ್ ವಿರುದ್ಧವಾಗಿ ಯಾವಾಗಲೂ ಹೋರಾಡ್ತಿರ್ತಾರೆ ದೇವೇಗೌಡರು, ತಮಗೂ ಕೂಡ ಗೊತ್ತಿರೋಂಥ ವಿಚಾರ. ಅಂದರೆ ಎಕ್ಸ್ಟ್ರಾ ಲೈನ್ ಕೊಡಬಾರ್ದು, ಇದು ರೈತರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಅನ್ನುವಂಥದ್ದು. ಒಂದು ಕಡೆಗೆ ದೇವೇಗೌಡರು ಹೋರಾಟ ಮಾಡಿದರೆ ವ್ಯತಿರಿಕ್ತವಾಗಿ ಕುಮಾರಸ್ವಾಮಿ ಅವ್ರಿಗೆ ಇನ್ನೊಂದು ಥರ ಸೈಟ್ ಅಕ್ವೈರ್ ಆಗಿರೋದನ್ನು, ಅಲಾಟ್ ಆಗಿರೋದನ್ನು ಅವರು ಡಿನೋಟಿಫೈ ಮಾಡಿದ್ದಾರೆ. ಇದೇ ಅವ್ರ ಮೇಲಿರುವಂಥ ಒಂದು ಪ್ರಮುಖವಾದಂಥ ಒಂದು ಆರೋಪ. ದುಡ್ಡು ಕೊಟ್ಟು ಜನ ಕಾಯ್ತಾ ಇದ್ದಾರೆ, ಇನ್ನು ಏನು ತಾನೇ ಮಾಡಲಿಕ್ಕೆ ಸಾಧ್ಯ ವ್ಯವಸ್ಥೆ. ಹೀಗಾಗಿ
ಮುಖ್ಯವಾಗಿ ಏನು ಅಂತಂದರೆ ಶ್ರೀರಾಮ್ಪುರ ಕೆಂಪಾಪುರದಲ್ಲಿ 20 ವರ್ಷಗಳ ಹಿಂದೆ ಏನು ಮನೆ ಕಟ್ಕೊಂಡಿದ್ದಾರೆ ಪಾಪದ ಜನಗಳು, ಆ ರೆವಿನ್ಯೂ ಸೈಟ್ ಮೇಲೆ ಇವರು ಬಿದ್ದಿರುವಂಥದ್ದು. ಈಗ ಒಂದು ಗುರುತರವಾದಂಥ ಒಂದು ಆರೋಪ, ಅದು ಮಾಜಿ CM ಕುಮಾರಸ್ವಾಮಿ ಅವರ ಕೊರಳಿಗೆ ಸುತ್ತಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ.